ವಿಚಾರಕ್ಕೆ ಮೇಡಮ್ ನನಗೆ ದಿನಕ್ಕೆ ಕಮ್ಮಿ ಅಂದ್ರೆ 8 ರಿಂದ 10 ಕಡೆ ಈ ಕಡೆ ತಿರ್ಗಿ ಆಟೋದವ್ರಿಗೆ ಬರ್ತದೆ ಮೇಡಮ್. ನಿಮ್ಗೆ ಪ್ರಶ್ನೆ ನಂದೊಂದು ಪ್ರಶ್ನೆ ಇದೆ, ಕೇಳಿ. ಏನ್ ಗೊತ್ತಾ ಮೇಡಮ್, ನೀವು ಅವಾಗಿಂದ ಮೆನ್ಷನ್ ಮಾಡಿದ್ರಿ ನಮ್ಗೆ ಬೈಕಲ್ಲಿ ಕಾಲೇಜ್ ಹುಡುಗರು ಇದಾರೆ, ಬಡಪಾಯಿಗಳಿದ್ದಾರೆ. ಆಟೋದವರೆಲ್ಲ ಶ್ರೀಮಂತರ ಮೇಡಮ್, ಆಟೋದಲ್ಲಿ ಕಾಲೇಜ್ ಹುಡುಗರು ಇಲ್ಲ. ಎಷ್ಟೋ ಜನ ಗಾರೆ ಕೆಲಸ ಮಾಡೋರೆಲ್ಲ ಸಾಲ ಸೂಲ ಮಾಡಿ ಗಾಡಿ ಅಡ್ವರ್ಟೈಸ್ಮೆಂಟ್ ಕಾನ್ಸೆಪ್ಟ್ ಗೊತ್ತಲ್ವಾ? ಈಗ ಒಂದು ಸೋಪ್ 2 ಸೋಪ್ ಇರುತ್ತೆ, ಒಬ್ಬ 50 ಪೈಸೆ ಕಡಿಮೆ ಕೊಟ್ರೆ ಜನ ಕಡೆ ವಾಲ್ತಾರೆ. ನಾನು ಹೇಳಿದ್ದು ಬಾರ್ಗೇನ್ ಮಾಡ್ತಾರೆ, ನನಗೆ ಬಡ್ಜೆಟ್ ಎಲ್ಲಿ ಕಡಿಮೆ ಆಗುತ್ತೆ ಅಲ್ಲಿಗೆ ಹೋಗ್ತಾರೆ. ಆಟೋದವ್ರದ್ದು ದುಡ್ಮೇನೆ ಇದನ್ನ ನಂಬ್ಕೊಂಡು ಆಲ್ರೆಡಿ ಒಂದ್ 2-3 ವರ್ಷದಿಂದ ಸ್ವಲ್ಪ ಬ್ಯಾಕ್ಟೀರಿಯಾಗಳಿದಾವೆ, ಅದ್ರಲ್ಲಿ ಬ್ಯಾಕ್ಟೀರಿಯಾ ಕ್ಲೀನ್ ಮಾಡೋದಲ್ಲ, ಸ್ವಲ್ಪ ಆಯ್ತು ಬರ್ತೀನಿ. ಒಬ್ರು ಕಾಲರ್ ಇಟ್ಟಿದ್ದಾರೆ, ಅವರಿಗೆ ಒಂದ್ 2 ನಿಮಿಷ ಅಟೆಂಡ್ ಮಾಡ್ಕೊಳ್ತೀನಿ. ಸೇಫ್ಟಿ ವಿಷಯ ಅಂತ ಬಂತು, ಆಟೋ ಡ್ರೈವರಿಗೆ ಹೊಡೆದ್ರು ಅಂತ ಒಬ್ರು ಹೇಳಿದ್ರು. ಡಾಕ್ಯುಮೆಂಟ್ ಇದೆ ನಮ್ಗೆ. ಆಯ್ತು ಆಟೋ ಡ್ರೈವರ್ಸ್ ಗಳಿಂದಲೂ ಕಿರುಕುಳ ಆಗಿದೆ ಅನ್ನುವಂತಹ ಕಂಪ್ಲೇಂಟ್ ನಿಮ್ ಕಿವಿಗೆ ಇಲ್ಲಿ ತನಕ ಬಂದೇ ಇಲ್ವಾ? ಬಂದಿದೆ. ಕಿರುಕುಳ ಕೆಲವರು ಆಟೋ ಡ್ರೈವರ್ಸ್ ಗಳಿಂದ ಹೆಣ್ಮಕ್ಳ ಸೇಫ್ಟಿ ವಿಚಾರದಲ್ಲೂ ಕಂಪ್ಲೇಂಟ್ ಇಲ್ಲಿ ತನಕ ನಿಮ್ ಕಿವಿಗೆ ಕೇಳಿ ಬಂದಿಲ್ವಾ? ಹೇಳ್ತಾ ಇಲ್ವಾ ಮೇಡಮ್? ಎಫ್ಐಆರ್ ಆಗಿದೆ, ಐಡಿಗಳು ಸಸ್ಪೆಂಡ್ ಆಗಿದಾವೆ. ಆಟೋ ಆಯ್ತಾ, ಕ್ಯಾಬಿಗೆ ಬರ್ತೀನಿ. ಈಗ ಕ್ಯಾಬ್ ಅಲ್ಲಿ ಹೆಣ್ಮಕ್ಳು ರಾತ್ರಿ 12 ಗಂಟೆಗೆ ಹೋಗ್ತಾರೆ ಅಂದವ್ರೆಲ್ಲರೂ ಸೇಫಾ? ನಾವೇ ಬೆಳಗ್ಗೆ ಎದ್ದು ಹೆಡ್ಲೈನ್ಸ್ ಅಲ್ಲಿ ಓದ್ತಾ ಇರ್ತೀವಿ, ಹಿಂಗಾಯ್ತಂತೆ, ಕಿರುಕುಳ ಕೊಟ್ಟಂತೆ, ಹಂಗಾಯ್ತಂತೆ ಅಂತ. ಕೇಂದ್ರ ಸರ್ಕಾರದಿಂದ ಆರ್ಡರ್ ಮಾಡಿ ಕರೆಕ್ಟ್ ಟಾಪಿಕ್ ಬಂದ್ರು, ಪ್ಯಾನಿಕ್ ಬಟನ್. ಅಯ್ಯೋ, ನಾನು ರಿಯಾಲಿಟಿ ಚೆಕ್ ಮಾಡ್ಬಿಟ್ಟಿದ್ದೀನಿ. ಪ್ಯಾನಿಕ್ ಬಟನ್ ಇಂದ ಹಣೆ ಬರ ಸರ್ ಕೇಳ್ತೀನಿ. ಅದಕ್ಕಿಂತ ಮುಂಚೆ ಇದು ಇನ್ನೂ ಕಾಯಿಸಿದ್ರೆ ತಪ್ಪಾಗುತ್ತೆ. ವೇಣುಗೋಪಾಲ್ ಅವರೇ ನಮಸ್ಕಾರ. ನಮಸ್ಕಾರ ಮೇಡಮ್. ಮಾತಾಡಿ ಸರ್. ಸಾರಿ ವೇಟ್ ಮಾಡಿಸಿದ್ರಿ. ಪರವಾಗಿಲ್ಲ ಮೇಡಮ್ ಅವ್ರ. ಏನ್ ಗೊತ್ತಾ, ಪದ್ಮನಾಭ ಇರೋದು ನಾನು. ನೀವು ಯಾವ ಬಸ್ ಸ್ಟಾಪ್ ಬೇಕಾದ್ರೆ ಅವ್ರ ಆಟೋ ರಿಕ್ಷಾ ಸ್ಟ್ಯಾಂಡ್ ಅಲ್ಲಿ ನಿಂತಿರ್ತಾರೆ, ಅವ್ರೆಲ್ಲಾರ ಕರೆದ್ರೆ ಆ ಜಾಗಕ್ಕೆ ಬರಲ್ಲ ಅಂತಾರೆ. ಅವರು 2 ಕಿಲೋಮೀಟರ್ ಒಳಗೆ 1 ಕಿಲೋಮೀಟರ್ ಒಳಗೆ ಮಾತ್ರನೇ ಬರೋದು. ಆಮೇಲೆ ಇದು ರ್ಯಾಪಿಡೋದವ್ರು ಹಂಗಿಲ್ಲ, ಎಲ್ಲಿದ್ರು ಬರ್ತಾರೆ ಹೋಗ್ತಾರೆ. ಇವ್ರು ಅಲ್ಲಿಂದ ಅಲ್ಲಿಗೆ ಬನ್ನಿ ಅಂದ್ರೆ ಬರೋದೇ ಇಲ್ಲ. ಇಲ್ಲ ಅಂದ್ರೆ 3ರಷ್ಟು, ಇಲ್ಲ ಅಂದ್ರೆ ಡಬಲ್ ಕೊಡಿ, ಇಲ್ಲ ಮೀಟರ್ ಹಾಕಲ್ಲ ಅಂತಾರೆ. ಮೀಟರ್ ಹಾಕಲ್ಲ ಅವ್ರು ಮಾಮೂಲಿಗೆ. ಮೀಟರ್ ಇಲ್ದವ್ರಿಗೆ ನಾವು ಹೇಳ್ತಾ ಇರೋದು ಉತ್ತರ ಪರಶುರಾಮ್ ಕೊಡ್ತಾರೆ ಅಥವಾ ಸುಲ್ತಾನ್ ಕೊಡ್ತಾರೆ? ಇವಾಗ ನೀವು ಆಪ್ ಅಲ್ಲಿ ಬೈಕ್ ಟ್ಯಾಕ್ಸಿ ಅವ್ರು ಎಲ್ಲಿಗೆ ಕರೆದ್ರು ಅಲ್ಲಿಗೆ ಬರ್ತಾರೆ ಅಂತ ಹೇಳಿದ್ರು. ಅದೇ ಆಪ್ ಅಲ್ಲಿ ಆಟೋದು ಇದೆ, ಆಪ್ ನಲ್ಲಿ ಮಾತ್ರ ಅಲ್ಲೇ ಬರ್ತೀವಲ್ಲ, ಆಟೋದವರು ಬರ್ತಾರೆ, ಕ್ಯಾಬ್ನವರು ಬರ್ತಾರೆ. ಇಲ್ಲ, ಅವರ ಸಾರ್ವಜನಿಕರ ಪ್ರಶ್ನೆ ನೀವು ಅದಕ್ಕೆ ಕರ್ತೀವಿ, ಅಲ್ಲೇ ಮುಂದೆ ಇರ್ತೀವಿ, ಯಾಕೆ ಬರಲ್ಲ ಅಂತ ಅವ್ರು ಕೇಳ್ತಾ ಇರೋದು. ಅಲ್ಲಿರುವಂತ ಕೆಲವೊಂದು ಮಾಫಿಯಾ ಆಟೋ ಮಾಫಿಯಾ ನಿಮ್ಮ ಮೇಲೆ ಬಂದದ್ದು. ನಾನು ಓಪನ್ ಅಪ್ ಹೇಳ್ತಾ ಇದ್ದೀನಿ ಸರ್, ನಮ್ಮಲ್ಲೂ ಕೂಡ ಕೆಲವೊಂದು ತಪ್ಪುಗಳಿವೆ. ಹೌದು, ಖಂಡಿತವಾಗಿಯೂ ಎಲ್ಲಾ ವರ್ಗವನ್ನು ಕೂಡ ಕ್ಲೀನ್ ಮಾಡ್ಲಿಕ್ಕೆ ನಮ್ಮೊಬ್ಬರ ಕೈಲಾಗಲ್ಲ. ಸೊ ಸಾರ್ವಜನಿಕರು ಸಹಕಾರ ಕೊಡಬೇಕು, ಆರ್ಟಿಒದವರು ಸಹಕಾರ ಕೊಡಬೇಕು, ಡಿಪಾರ್ಟ್ಮೆಂಟ್ ಅವರು ಸಹಕಾರ ಕೊಡಬೇಕು. ಸೊ ಇದಕ್ಕೆ ಸಂಬಂಧಪಟ್ಟಂಗೆ ಅರ್ಜುನ್ ನನ್ನ ಹತ್ರ 2 ಸರಿ ಇದು ಮಾಡಿದ್ದಾರೆ. ಸೊ ಇದನ್ನ ಏನ್ ಮಾಡ್ಬೋದು ಬದಲಾವಣೆ? ನೀವು ಹೈಯೆಸ್ಟ್ ಹೇಳ್ತಾರೆ ನಾವು ಡ್ರೈವರ್ಗಳು ಪರವಾಗಿ ಇರ್ತೀವಿ, ಅವ್ರು ತಪ್ಪು ಮಾಡೋರು. ನಾನು ಖಂಡಿತವಾಗಿ ಹೈಯೆಸ್ಟ್ ನಾನು ಕೇಸ್ ಮಾಡಿರುವಂಥದ್ದು ಡ್ರೈವರ್ಗಳ ಮೇಲೆ. ಹೈಯೆಸ್ಟ್ ಕಂಪ್ಲೇಂಟು ಈ ಸ್ಟ್ಯಾಂಡ್ಗಳಲ್ಲಿ ಈ ತರ ನಡೀತಾ ಇರ್ತಕ್ಕಂಥ ಮಾಫಿಯಾನ ಕಂಟ್ರೋಲ್ ಮಾಡಿ. ಡಾಕ್ಯುಮೆಂಟೇಶನ್, ನೀವು ಈಗ ರೀಸೆಂಟ್ ಆಗಿ ಡಾಕ್ಯುಮೆಂಟೇಶನ್ಗಳು ಸುಮಾರು ಒಂದು 30,000 ಗಾಡಿಗಳು ಪೆನಾಲ್ಟಿ ಹಾಕಿದ್ರು. ಕಮ್ಮಿ ಇದ್ರು, ನೀವು ನಂಬಲ್ಲ. 24,000 ರಿಂದ 25,000 ಇನ್ಶೂರೆನ್ಸ್ ಗಾಡಿ ಕಟ್ಟಿದ್ದಾರೆ. ಅದನ್ನ ಕೊಟ್ಟಿದ್ದು ನಾನೇ ಲೆಟ್ರು. ಫಸ್ಟ್ ಡಾಕ್ಯುಮೆಂಟೇಶನ್ ಚೆಕ್ ಮಾಡಿ ಗಾಡಿಗಳದ್ದು. ಯಾಕಂದ್ರೆ ಡ್ರೈವರ್ಗಳು ಬರೀ ಗಾಡಿ ನೀವು ರಿಪೇರಿ ಮಾಡಕ್ ಟ್ರೈ ಮಾಡ್ತಾ ಇದ್ದೀರಿ, ವೆರಿ ಗುಡ್ ಸರ್. ಅದು ರಿಪೇರಿ ಆಗ್ತಿಲ್ವಲ್ಲ, ಅದಕ್ಕೆ ನಾನು ಹೊಣೆ ಹೊತ್ಕೋಬೇಕಾ? ಕೇಳ್ತಾರೆ ನನಗೆ ಬೆಳಗ್ಗೆ ಆಫೀಸಿಗೆ 5 ನಿಮಿಷ ಲೇಟ್ ಆದ್ರೆ ಕ್ಯಾಕರ್ಸ್ತು ಅಂತ ತುಗಿತಾರೆ. ನಾನು ಹೋಗಿ ಸೇರ್ಕೋಬೇಕು. ಲೇಟ್ ಆದ್ರೆ ಕ್ಲಾಸ್ ರೂಮ್ ಸೇರ್ಸಲ್ಲ, ಕಾಲೇಜ್ನಲ್ಲಿ ಗೇಟ್ ಹಾಕ್ಬಿಡ್ತಾರೆ, ನಾನು ಹೋಗಿ ಸೇರ್ಕೊಳ್ಬೇಕು. ಮಳೆ ಬರ್ತಾ ಇರ್ತ, ಆಮೇಲೆ ಮಳೆ ಬಂದಾಗಂತೂ ನಿಜವಾಗಿಯೂ ಹೇಳ್ತೀನಿ, ಅಗೇನ್ ಆಟೋದವ್ರದ್ದು ಅಂತ ಹೇಳ್ಬಿಡಿ, ಆಟೋದವ್ರು ಸಿಗಲ್ಲ. ಸಿಕ್ಕರು ಅವ್ರು ಕೇಳುವಷ್ಟು ಡಿಮ್ಯಾಂಡ್ ಮಾಡುವಷ್ಟು ಹಣ ಕೊಡ್ಲಿಕ್ಕೆ ನನ್ನ ಜೇಬಲ್ಲಿ ಇರಲ್ಲ ಸರ್. ರಾತ್ರಿ ಆದ್ರೆ ಸಮಸ್ಯೆ, ಮಳೆ ಬಂದ್ರೆ ಸಮಸ್ಯೆ. ಮೇಡಮ್ ಸಿಂಪಲ್, ಮಳೆ ಬಂದ್ರೆ ಮಾಡ್ಕೊಂಡಿದ್ದಾರೆ. ನಾನು ಇರೋ ಜಾಗಕ್ಕೆ ಬರ್ತಾರೆ, ಹೋಗ್ತಾರೆ ಜನ ತಪ್ಪ. ಮೇಡಮ್ ಮಳೆ ಬಂದಾಗ ಬಾಡಿಗೆ ಹೊಡೆದಿದ್ದೀನಿ. ವರಮಹಾಲಕ್ಷ್ಮಿ ಹಬ್ಬದ ದಿನ ಹೂವ ಇದ್ದಂಗೆ ನಮ್ಮ ಆಟೋ. ಮಳೆ ಬಂದಾಗ ವರಮಹಾಲಕ್ಷ್ಮಿ ಹಬ್ಬದ ದಿನ ಹೂವ ಇದ್ದಂಗೆ. ತಗೊಳ್ಳಿ ಸರ್, ಮಳೆಗಾಲಕ್ಕೆ ಹಂಗಾದ್ರೆ ನಾವು ಆಟೋ ಮುಟ್ಟ. ಮಳೆಗಾಲಕ್ಕೆ ಅಂತಲ್ಲ, ಕೊಡ್ಬೇಕು, ಮಳೆ ಅಲ್ವಾ ಮೇಡಮ್? ಜಸ್ಟ್ 1 ಕಿಲೋಮೀಟರ್ ಮಳೆ ಬರೋದು ನಿಮ್ಗೆ ವೀಕ್ನೆಸ್, ನಮ್ಮ ವೀಕ್ನೆಸ್. ನಿಮ್ಗೆ ವೀಕ್ನೆಸ್ ಅಲ್ಲ ಮೇಡಮ್. ಇವಾಗ ಹಣ ಬೀಕೋದಕ್ಕೊಂದು ದಾರಿ. ಕೆಲಸಕ್ಕೆ ಅವರೇ ಯಾವ ರೀತಿ ಮುಳುಗಿರುತ್ತೆ. ನಾವು ದುಡಿತಾ ಇರೋರು, ಕಷ್ಟಪಟ್ಟು ದುಡಿತಾ ಇರೋರು ನಾವು ಮೀಟರ್ಗೆ ಮೇಡಮ್ ದುಡಿತಾ ಇರೋದು. ಕೆಲವ್ರು ಮಾಡೋ ತಪ್ಪಿಗೆ ಅವರೇ ನಮ್ಮ ವೀಕ್ನೆಸ್ ಹಂಗಾದ್ರೆ ನಿಮ್ಗೆ. ಈ ಕೆಲವರು ಇವತ್ತು 3 ಜನರನ್ನ ಏನ್ ಕರ್ಸಿದೀವಿ, ಆನೆಸ್ಟ್ ಆಗಿ ಹೇಳ್ತಾ ಇದ್ದೀನಿ, 3 ಜನರ ಪರಿಚಯ ನನಗಿದೆ. ಅಂಡ್ ನಿಮ್ಮ ಸರ್ವಿಸ್ ಹೇಗಿದೆ ಪಬ್ಲಿಕ್ಗೆ ಅನ್ನೋದನ್ನ ನಾನು ಅಬ್ಸರ್ವ್ ಮಾಡಿದ್ದೀನಿ. ಹಂಗಾಗಿ ಖುದ್ದಾಗಿ ನಾನೇ ಫೋನ್ ಮಾಡಿ ನೀವು 3 ಜನ ಬರಬೇಕು ಸ್ಟುಡಿಯೋಗೆ ಅಂತ ಕರ್ಸಿದ್ದೀನಿ. ಬಟ್ ಇದೇ ಸಂತೋಷ್ ತರ
ಎಲ್ಲಾ ಆಟೋ ಡ್ರೈವರ್ಸ್ ಗಳು ಆಗ್ಬೇಕು ಅನ್ನೋದು ನನ್ನ ಇಚ್ಛೆ. ನಮ್ಮ ಉದ್ದೇಶ ಇದೇ ಅದು. ಪರಶುರಾಮ್ ತರ ಎಲ್ಲಾ ಆಟೋ ಡ್ರೈವರ್ಸ್ ಗಳು ರೆಸ್ಪಾಂಡ್ ಮಾಡ್ಬೇಕು ಅಂತ ನನ್ನ ಇಚ್ಛೆ. ಇದೇ ಸುಲ್ತಾನ್ ತರ ಎಲ್ರು ಹಿಗ್ಗಾ ಮುಗ್ಗಾ ಪೇಕದೆ ನಮ್ ಕೈಗೆ ಸಿಗೋ ರೀತಿಯಲ್ಲಿ ಆಗಿ ಆಟೋದವರು ಅಡ್ಡ ಹಾಕಿದ ತಕ್ಷಣ ಸುಮ್ಮನೆ ಹೋಗೋದು. ನೀವು ಕೇಳಿದ ಕಡೆ ನಾನು ಬರ್ಬೇಕು ಅಂದ್ರೆ ಆಗಲ್ಲ ಸರ್, ನಾನ್ ಕೇಳಿದ ಕಡೆ ನೀವು ಬರ್ಬೇಕು. ಖಂಡಿತ ಬರ್ತೀವಿ ಮೇಡಮ್, ವ್ಯವಸ್ಥೆ ಖಂಡಿತ ಇರೋದೇ ಬರ್ತೀವಿ. ಹಂಗೆ. ಆದ್ರೆ ಯಾರು ಒಂದು ಬಿಡೋರು ವಿಚಾರ ಬಿಡೋ ಮಾರ್ರೆ, ಸರ್ ನಾನು ಬರ್ತೀನಿ ಸರ್, ಬನ್ನಿ ಸರ್. ಕೊಡಿಗಳ್ಳಿಗೆ ಪರಶುರಾಮ್ ಅವ್ರೆ. ಕೊಡಿಗಳ್ಳಿಗೆ ಹೋಗ್ಬೇಕಾ, ದೇವನಹಳ್ಳಿಗೆ ಹೋಗ್ಬೇಕಾ, ಮೇಡಮ್, ಎಲ್ಲಿಗೆ ಈಗ ಹೋಗ್ಬೇಕು ಒಂದು ತಮ್ಮ- ಮೀಟರ್ ಹಾಕೊಂಡು ಕರ್ಕೊಂಡು ಹೋಗ್ತೀನಿ. ತಮ್ಮ ಒಂದು ರೂಪಾಯಿ ಮಾಧ್ಯಮದ extra ಮುಖಾಂತರ ಕೊಡಲ್ಲ. Up to date ನಾನು ಗಾಡಿ document ನಾನು ಹೇಳಿಲ್ಲ. ಅದಕ್ಕೆಲ್ಲ 40% ಇದ್ದಾರೆ ಒಳ್ಳೆಯವರು, 60% ಬರೋದು. ಎಲ್ಲ ಮಾಡೋದು ಒಳ್ಳೆ ಮೇಡಮ್ ಈಗ ಯಾರೋ ನೀವು ಹೇಳಿದ್ರಿ ಒಬ್ಬ ಬೈಕ್ನವ್ರ ಇರ್ತಾರೆ ವಿಚಾರ ಅಂತಿದ್ರೆ. ಮಾತಾಡಿದ್ರಿ, ಸ್ಟೂಡೆಂಟ್ಸು ಇವರು ನಾವು ಈಗ ಬೈಕ್ ಏನು ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಾನು ವಿರೋಧ ಮಾಡ್ತಾ ಇಲ್ಲ. ನಾನು ಹೇಳ್ತಾ ಇರೋದೇನು, ರೂಲ್ಸ್ ಫಾರ್ಮ್ ಮಾಡಿ. ಈಗ ಏನು 2 ಲಕ್ಷ ವೆಹಿಕಲ್ಸ್ ಅಂತ ಹೇಳಿದ್ರಿ, ನೀವು ನಂಬಲ್ಲ, ರೂಲ್ಸ್ ಫಾರ್ಮ್ ಮಾಡೋರು 10,000 ಗಾಡಿ ಬೆಂಗಳೂರಲ್ಲಿ ಬರಲ್ಲ, ಅದಕ್ಕಿಂತ ಜಾಸ್ತಿ ನಾನು ನಿಮ್ಮ ತಮ್ಮ ಮಾಧ್ಯಮದ ಮುಖಾಂತರ ನಾನು ಓಪನ್ ಚಾಲೆಂಜ್ ಮಾಡ್ತೇನೆ ಅವ್ರಿಗೆ, ಇದನ್ನ ರೂಲ್ಸ್ ಫಾರ್ಮ್ ಮಾಡ್ಲಿ. 10,000 ವೆಹಿಕಲ್ ಆ ಮಾಡಿದ್ರೆ ಒತ್ತಡ ನೀವು RTO ಯಾರು ಮೇಡಮ್ ಅವ್ರು ಹಾಕೊಳ್ಳಿ ಬಿಡಿ. ಈಗ ನಾವು ನಮ್ಮ ಸಾರಿಗೆ ಇಲಾಖೆಗೆ ತರಬೇಕು ಮೇಡಮ್ ನಮ್ಮ ವರ್ಗವನ್ನ ಉಳಿಸ್ಲಿಕ್ಕೆ ನಾವು ಹೊಡಿ ಅಂತ ಹೇಳ್ತಾ ಇಲ್ಲ, ಇಡೀ ಅಂತ ಹೇಳ್ತಾ ಇಲ್ಲ. ಇದ್ರ ಬಗ್ಗೆ ಜಾಗೃತಿಗಾಗಿ ವಿಡಿಯೋ ಕೂಡ ಮಾಡಿದ್ದೀವಿ. ಮಾಡ್ಬೋದಾ? ಪ್ಲೀಸ್ ಸರ್. ನೋಡಿ, ಎಲ್ಲ ಚರ್ಚೆಗಳಿಗಿಂತ ಮುಖ್ಯವಾಗಿ ಇದು ಸಾರಿಗೆ ಇಲಾಖೆ ಮಾಡಬೇಕು. ಏನು ಹೇಳಿದ್ನಲ್ಲ, ಇವ್ರನ್ನೆಲ್ಲ ಬಿಟ್ಬಿಟ್ಟು ರಸ್ತೆಗೆ ಬಿಟ್ಬಿಟ್ಟು ಇವ್ರು ಆಟ ನೋಡೋದ್ರ ಬದಲು ನೀವು ನಿಯಮ ರೂಪಿಸಿದೆ. ನಿಯಮ ನನಗನ್ಸುತ್ತೆ ಇರ್ತಕ್ಕಂಥ ನಿಯಮಗಳು ಬೇಕಾದಷ್ಟಿದೆ. ಯಾರು ಅಗ್ರಿಗೇಟರ್ ಇದಾರಲ್ಲ, ಓಲೋ, ಊಬರ್, XYZ, ಕೆಲವರು ಇಲ್ಲಿಗಲ್, ಕೆಲವರು ಅವರು ಕಾನೂನು ಚೌಕಟ್ಟಲ್ಲೇ ಇಲ್ಲದೆ ಇರ್ತಕ್ಕಂಥವ್ರು ಇದಾರಲ್ಲ, ಆ ಆಪ್ನ ಅಂಡರ್ IT ಆ್ಯಕ್ಟಲ್ಲಿ ನೀವು ಬಂದ್ ಮಾಡಿಬಿಡಿ. ನೀವು ನಿಯಮಗಳನ್ನ ಪಾಲನೆ ಮಾಡ್ತಾ ಇಲ್ಲ, ಈ ಟೇಕ್ ಆಕ್ಷನ್ ಅಗೇನಿಸ್ಟ್ ಅಕಾರ್ಡಿಂಗ್ ಟು ಪ್ರಾವಿಷನ್ಸ್ ಆಫ್ 2016 ಆಫ್ ಕರ್ನಾಟಕ ಅಗ್ರಿಗೇಟರ್ ರೂಲ್ಸ್. ಮುಗಿದೋಯ್ತು. ಅದು ಬಿಟ್ಬಿಟ್ಟು ನೋಡಿ, ನೀವು ಅಂತೀರಿ ಎನ್ಫೋರ್ಸ್ಮೆಂಟ್ ಮಾಡ್ಬೇಕಾದ್ರೆ RTO ಆಗಲಿ ಪೊಲೀಸ್ ಎಷ್ಟು ಕಷ್ಟ ಆಗುತ್ತೆ. ಈಗ ಒಂದು ಗಾಡೀಲಿ ಹೋಗ್ಬೇಕಾದ್ರೆ ಇವನು ಆ ಬುಕ್ ಮಾಡ್ಕೊಂಡಿದ್ದೇನೆ ಅಂತ RTO ಹೆಂಗೆ ಗೊತ್ತಾಗುತ್ತೆ? ಹೆಂಗೆ ಗೊತ್ತಾಗಬೇಕು ಹೇಳಿ? ನೀವು ಯಾವುದೋ ಒಂದು ರ್ಯಾಪಿಡೋ ಗಾಡೀಲಿ ಹೋಗ್ತಾ ಇರ್ತೀರಿ, ನನಗೆ ಹೇಗೆ ಗೊತ್ತಾಗುತ್ತೆ ಅವ್ನು ಯಾವ ಗಾಡೀಲಿ ಹೋಗ್ತಾರೆ, ಆಪಲ್ಲಿ ಹೋಗ್ತಾವನೆ ಅಂತ ನನಗೇನು ಗೊತ್ತಾಗುತ್ತೆ? ಅದ್ರ ಜವಾಬ್ದಾರಿ ಯಾರ್ದು ಸರ್? ಅಲ್ಲ ನಾನು ಈಗ ಗೊತ್ತಾಗ ಹೇಳಿದ್ನಲ್ಲ, ಜವಾಬ್ದಾರಿ ಯಾವ್ದು ಅಂತಂದ್ರೆ, ದಟ್ ಇಸ್ ಅಂಡರ್ IT ಆಕ್ಟ್ ಅಲ್ಲಿ ಅದು ಕ್ರಮ ತಗೋಬೇಕು. ಇಲ್ಲಿ ಬಂದ್ಬಿಟ್ಟು ಅವ್ನ್ ಇಟ್ಕೊಳ್ಳಿ, ಇವನ್ ಇಟ್ಕೊಳ್ಳಿ, ಆಟೋ ರಿಕ್ಷಾದವ್ರು ಹಲ್ಲೆ ಮಾಡಿದ್ರು, ಇದೆಲ್ಲದಕ್ಕಿಂತ ವೆರಿ ಸಿಂಪಲ್. ಇವರು ಎಲ್ಲೋ ಕೂತ್ಕೊಂಡು ತೆರೆಮರೆಯಲ್ಲಿ ಕೂತ್ಕೊಂಡು ಆಟ ಆಡ್ಬಿಟ್ಟು ಇಲ್ಲಿ ಜನಗಳಿಗೆಲ್ಲನೂ ಹಿಂಸೆ ಮಾಡ್ಕೊಂಡು ಇಲ್ಲಿ ನಾವು ಬಂದು ಚರ್ಚೆ ಮಾಡ್ತಾ ಇರೋದ್ರಲ್ಲಿ ಏನು ಅರ್ಥ ಇಲ್ಲ. ಚರ್ಚೆ ಮಾಡ್ತಾ ಇರೋ ವಿಚಾರ ಚರ್ಚೆ ನಾವಿಲ್ಲಿ ನೋಡ್ತಾ ಇರ್ತಕ್ಕಂಥ ಆಟ ನೋಡ್ತಾ ಇದೀವಿ, ಬಟ್ ಬಿಹೈಂಡ್ ದಿ ಸ್ಕ್ರೀನ್ ಅರ್ಥ ಮಾಡ್ಕೋಬೇಕು ಜನಗಳು. ಬಿಹೈಂಡ್ ದಿ ಸ್ಕ್ರೀನ್ ಅವರಿಗೆ ಒಂದು ಕಿವಿ ಮಾತು ಹೇಳ್ಬೇಕಿತ್ತು, ನೋಡ್ರಪ್ಪ ಬಡಪಾಯಿಗಳಿಗೆ ಹೊಡೆಯೋದಲ್ಲ, ನೀವೆಲ್ಲರೂ ಒಗ್ಗಟ್ಟಾಗಿ ಹೋಗಿ ಫೋರ್ಸ್ ಮಾಡ್ಬೇಕಾಗಿರೋದು, ಒತ್ತಡ ಹೇರ್ಬೇಕಾಗಿರೋದು ಸಾರಿಗೆ ಇಲಾಖೆಗೆ, IT-ಗೆ ಮತ್ತೆ ಆಪ್ಗಳ ವಿರುದ್ಧ, ಬಡಪಾಯಿ ಬೈಕ್ ಓಡಿಸೋರ ವಿರುದ್ಧ ಅಲ್ಲೇ ಮಾಡಿರೋ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಏನ್ ಹೇಳಿದ್ರೆ, ಅಲ್ಲೇ ಮಾಡಿರುವಂತ ಚಾಲಕನ ಪರವಾಗಿ ಯಾರು ನಿಂತ್ಕೊಂಡಿದಾರ? ಯಾರು ಆಟೋ ಚಾಲಕರು ಬೈಕ್ ಟ್ಯಾಕ್ಸಿ ಅವ್ರ ಮೇಲೆ ಹಲ್ಲೆ ಮಾಡಿರುವಂತ ಪ್ರಕರಣಕ್ಕೆ ಅಸೋಸಿಯೇಷನ್ ಅವರು ಹೇಳ್ತಾ ಇರೋದು, ಅಸೋಸಿಯೇಷನ್ ಕಾರ್ಯಕ್ರಮ ಮುಗಿಸುವಂತಹ ಸಮಯ. ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ಕಾರ್ಯಕ್ರಮದಲ್ಲಿ ಇಷ್ಟು ಜನ ಭಾಗಿಯಾಗಿ ಅತ್ಯದ್ಭುತ ಚರ್ಚೆಯಲ್ಲಿ ಪಾಲ್ಗೊಂಡಿದ್ದೀರಾ. ಇದೀಗ ಆಟೋ ಡ್ರೈವರ್ಸ್ಗಳಲ್ಲಿರುವ ಕೆಲ ಲೋಪಗಳು ಸರಿಯಾದ್ರೆ ಬಹುಶಃ ಇದೆಲ್ಲದಕ್ಕೂ ಬ್ರೇಕ್ ಬೀಳುತ್ತಾ ಅಂತ. ಅಂಡ್ ಶೀತ ಬಂತು ಅಂತ ಮೂಕು ಇಕ್ಕಳಕ್ಕಾಗಲ್ಲ. ಈಗ ಅಡಿಕ್ಟ್ ಆಗಿದ್ದಾರೆ ಜನ, 1.5 ಲಕ್ಷ ಜನರಿಗೆ ಉದ್ಯೋಗ ಕೂಡ ಶುರುವಾಗಿದೆ. ಹಂಗನ್ಕಂಡು ಅವ್ರನ್ನ ಫ್ರೀ ಬಿಡಿ ಅಂತಲ್ಲ, ಅದರಲ್ಲಿ ಕೆಲವೊಂದು ರೂಲ್ಸ್ ಬದಲಾವಣೆ ಮಾಡಿದ್ರೆ ಉದ್ಯೋಗದ ಪಡೆಗೆ ಉದ್ಯೋಗ, ಆಟೋದವ್ರಿಗೂ ಕೂಡ ಅವ್ರ ಸಂಪಾದನೆ ಅಂಡ್ ಜನರಿಗೂ ಅನುಕೂಲ ಆಗುತ್ತೆ. ಇದನ್ನ ಸರ್ಕಾರ ಹೇಗೆ ತಗೊಂಡು ಹೋಗುತ್ತೆ ಮುಂದಿನ ದಿನಗಳಲ್ಲಿ ಕಾದು ನೋಡೋಣ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನೋಡ್ತಾರೆ PNS ವಿಸ್ತಾರ. ಇದು ನೇರ, ನಿಖರ ಮತ್ತು ಜನಪರ. ಥ್ಯಾಂಕ್ ಯು.